ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣಕ್ಕಾಗಿ ಅವಿರತ ಹೋರಾಟ ನಡೆಸಲಾಗಿದೆ. ಅಯೋಧ್ಯೆ ಹೋರಾಟದಲ್ಲಿ ಕರ ಸೇವಕರ ಶ್ರಮ ಅಸಾಧಾರಣವಾದದ್ದು. ಅವಿರತವಾಗಿ ಹೋರಾಟ ನಡೆಸಿದ್ದಾರೆ. ಮಂದಿರವನ್ನ ಕಟ್ಟೋದಕ್ಕೆ ಇಟ್ಟಿಗೆಗಳನ್ನ ಸಂಗ್ರಹಿಸಿ ಇಟ್ಟಿದ್ರು ಕರ ಸೇವಕರು. ಮಂದಿರವನ್ನ ನಿರ್ಮಾಣ ಮಾಡೋದಕ್ಕೆ ಅವಿರತವಾಗಿ ಕರ ಸೇವಕರು ಹೋರಾಟ ಮಾಡಿದ್ದಾರೆ. ರಾಮ ಮಂದಿರವನ್ನ ನಿರ್ಮಾಣ ಮಾಡಲೇಬೇಕು ಅಂತ ಮಂದಿರವನ್ನ ಕಟ್ಟೋದಕ್ಕೆ ಇಟ್ಟಿಗೆಗಳನ್ನ ಸಂಗ್ರಹ ಮಾಡಿದ್ರು ಕರ ಸೇವಕರು. ಮಂದಿರ ನಿರ್ಮಾಣ ಮಾಡೋದಕ್ಕೆ ಕರ ಸೇವಕರು ಅಯೋಧ್ಯೆಗೆ ಬಂದಿದ್ದಾರೆ. ರಾಮ ಮಂದಿರ ನಿರ್ಮಾಣಕ್ಕೆ ಪಟ್ಟಂತಹ ಶ್ರಮ ಅಸಾಧಾರಣವಾದದ್ದು. ಎಲ್ಲಿಂದಲೋ ಬಂದವರು ಮಂದಿರಕ್ಕಾಗಿ ಇಟ್ಟಿಗೆಯನ್ನ ತರ್ತಾ ಇದ್ರು. ನಿರಂತರವಾದಂತಹ ಹೋರಾಟ ಶ್ರಮದಿಂದಾಗಿ ಈಗ ರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇದೆ. ಇದಕ್ಕೆ ಕರ ಸೇವಕರು ಸಾಕಷ್ಟು ಹೋರಾಟವನ್ನೇ ನಡೆಸಿದ್ರು. ಅವಿರತವಾದಂತಹ ಹೋರಾಟ, ನಿರಂತರವಾದಂತಹ ಹೋರಾಟ ನಡೆಸಿದ್ರು. ಮಂದಿರದ ನಿರ್ಮಾಣಕ್ಕಾಗಿ ಇಟ್ಟಿಗೆಗಳನ್ನ ತಂದು ಇರಿಸಿದ್ರು. ನಮ್ಮ ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರವಾದಂಥ ಅಯೋಧ್ಯಾಕಾಂಡ ಕಾರ್ಯಕ್ರಮವನ್ನು ನೀವು ನೋಡಿರ್ತೀರ. ಆ ಕಾರ್ಯಕ್ರಮದಲ್ಲಿ ಕರಸೇವಕರ ಬಗ್ಗೆ ಒಂದಷ್ಟು ಅಂದರೆ ಅವರು ಪಟ್ಟಂಥ ಶ್ರಮ ಎಂಥದ್ದು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗಿರುತ್ತೆ. ಇತಿಹಾಸ ಓದಂಥವ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ನಮ್ಮ ಅಯೋಧ್ಯಕಾಂಡ ಅದರ ಬಗ್ಗೆ ಬಹಳ ವಿಶೇಷವಾಗಿ ಸಂಚಿಕೆಗಳನ್ನು ಮಾಡಿತ್ತು. ಅಂದಹಾಗೆ ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕರಸೇವಕರು ರಾಮ ಮಂದಿರ ನಿರ್ಮಾಣಕ್ಕೆ ಪಟ್ಟಂತಹ ಶ್ರಮ ಇದೆಯಲ್ಲ, ಅದು ಅಸಾಧಾರಣವಾದದ್ದು. ಅವರು ಅಯೋಧ್ಯೆಗೆ ಆ ಸಂದರ್ಭದಲ್ಲಿ ಬಂದ್ರಲ್ಲ, ಎಲ್ಲೆಲ್ಲಿಂದಲೋ ಕರಸೇವಕರು ಬಂದು ಇಟ್ಟಿಗೆಗಳನ್ನು ಒಟ್ಟಿ ರಾಮ ನಿರ್ಮಾಣ ಮಾಡಲೇಬೇಕು ಅನ್ನುವ ಒಂದು ತುಡಿತದಲ್ಲಿ ಭಾವನೆಯಲ್ಲಿ ಬಂದ್ರಲ್ಲ, ಅವರೆಲ್ಲ ಬಂದು ಎಲ್ಲಿ ಇಟ್ಟಿಗೆಗಳನ್ನು ಒಟ್ಟು ಮಾಡಿದ್ದು ಎಲ್ಲಿ, ಆ ಜಾಗ ಯಾವುದು ಅಂತಂದರೆ ಏನು ನಾನು ನಿಂತಿದ್ದೀನಲ್ಲ ಇದೇ ನೆಲ. ಇಲ್ಲೇ ಈ ಅಯೋಧ್ಯ ಈಗಿನ ಮಂದಿರದ ಹೊರಗಿನ ಏನು ಬೇರೆ ಬೇರೆ ಗರ್ಭಗುಡಿಯನ್ನು ಬಿಟ್ಟು ಉಳಿದ ಭಾಗ ಏನಿದೆ ಅದೆಲ್ಲದರ ಒಂದು ಕಂಬಗಳ ತಯಾರಿಯಾಗಿರಬಹುದು, ಮಾಡನ ತಯಾರಿಯಾಗಿರಬಹುದು, ಅದೆಲ್ಲವೂ ನಡೀತಾ ಇರತಕ್ಕಂಥದ್ದು ಇದೇ ಜಾಗದಲ್ಲಿ. ಹೀಗಾಗಿ ಇದೊಂದು ವಿಶೇಷ ಸ್ಥಳ. ಇಲ್ಲಿನ ಬಂದ ಪ್ರವಾಸಿಗರಿಗೆ ಈ ಮುಂಚೆ ಇಲ್ಲಿನವರು ಪರಿಚಯ ಮಾಡಿಸೋದೇ ಕರಸೇವಕರು ಬಂದು ಇಲ್ಲಿ ಇಟಿಕೆಗಳನ್ನು ಒಟ್ಟಿದ್ದಂತಹ ಜಾಗ ಮತ್ತು ಬಾಬರ್ ಏನು ದಾಳಿ ಮಾಡಿದ್ದ ಅದೆಲ್ಲವನ್ನ ಸಾಕ್ಷಿ ಸಮೇತವಾಗಿ ಒಂದು ಚಿತ್ರಣ ಮಾಡಿ ಇಲ್ಲಿ ತೋರಿಸ್ತಾ ಇದ್ರು. ಆ ಜಾಗಕ್ಕೆ ಇಲ್ಲಿ ನಾನು ಬಂದಿದ್ದೀನಿ. ಈಗ ತಮಗೆ ಅದೆಲ್ಲ ಒಂದು ವಿಶೇಷ ಒಂದು ದೃಶ್ಯಗಳನ್ನು ತೋರಿಸ್ತಾ ಹಳೆ ಇದನ್ನು ಒಂದು ಸಲ ನೆನಪು ಮಾಡ್ಕೊಳ್ಬೇಕಲ್ಲ, ಕಹಿ ಆ ನೆನಪನ್ನು ಮಾಡಿಕೊಂಡು ರಾಮನನ್ನು ನೋಡಿದ್ರೆ, ಈಗ ಮಂದಿರವನ್ನು ನೋಡಿದ್ರೆ ಮನಸ್ಸು ತುಂಬಿ ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.